ಮರ್ತೋಗಿದ್ದಾರೆ. ಮೊದಲಿಗೆ ಬಿಜೆಪಿ ಸರ್ಕಾರ ಇದ್ದಾಗ ಬ್ಯಾಂಗ್ಳೂರ್ ಸೌತ್ ಒಬ್ರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರು. ಕೇಳಿ ಅಶೋಕ್ ಅವ್ರನ್ನ. ಇಬ್ಬರು ಬ್ಯಾಂಗ್ಳೂರ್ಗೆ ಇಬ್ರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರು. ಅದನ್ನ DCM ಹೇಳ್ತಾ ಇದ್ದಾರೆ. ಕೇಳಿ ಅಶೋಕ್ ಅವ್ರಿಗೆ. ಹೌದಾ ಇಲ್ವಾ ಕೇಳಿ. ನೀವು ಮರ್ತೋಗಿದ್ದೀರಾ? ಇಬ್ಬರು ಮಿನಿಸ್ಟರ್ಸ್ ಇದ್ರು ಬ್ಯಾಂಗ್ಳೂರ್ಗೆ ಇನ್ಚಾರ್ಜ್. ಅದಕ್ಕೆ ಪ್ರೊವಿಷನ್ ಮಾಡಬೇಕು. ಆಯ್ತು ಕೃಷ್ಣ ಬೈರೇಗೌಡ್ರೆ, ಅದನ್ನ DCM ಹೇಳ್ತಾ ಇದ್ದಾರೆ. CM ಅಂಡ್ ಈ ತರ ಸಿಚುವೇಶನ್ ಇದ್ದಾಗ ಸೊಲ್ಯೂಷನ್ ಮಿನಿಸ್ಟರ್ ಇಲ್ಲ. ನಾವು ಹೇಳ್ತಿರೋದು ಯಾವಾಗ ಬೆಂಗಳೂರು ಡೆವಲಪ್ಮೆಂಟ್ KR ಪುರಂ ಎಂಟ್ರೀಸ್ ಬಿಕ್ಕಿದ್ಬಿಟ್ಟು 7 CMCಗೂ ನಾನೇ ಇದ್ದೆ. ಮಿಕ್ಕಿದ್ಕೆ ಕಾರ್ಪೊರೇಷನ್ನಲ್ಲಿ ಬೇರೆ ಬೆಂಗಳೂರು ಸಿಟಿ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವ್ರಿಗೆ ಗೊತ್ತಿದೆ. ಸಿಟಿ ಕಾರ್ಪೊರೇಷನ್ನೇ ಬೇರೆ ಇತ್ತು. ಆಗೆಲ್ಲ ಇತ್ತು 5-6 ಜನ ಮಂತ್ರಿಗಳು. ಯಾರು ಜವಾಬ್ದಾರಿ ಕೊಡಬೇಕು? ಸಪೋಸ್ ದೇ ವಿಲ್ ನಾಟ್ ಬೆಂಗಳೂರು ಪೋರ್ಟ್ಫೋಲಿಯೋನೇ ಇರಲಿಲ್ಲ. ಅರ್ಬನ್ ಡೆವಲಪ್ಮೆಂಟ್ ಪೋರ್ಟ್ಫೋಲಿಯೋ. ಅರ್ಲಿಯರ್ ಜಾರ್ಜ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ಬೇರೆ ಬೇರೆ ಧರಮ್ ಸಿಂಗ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಬರೀ ಅರ್ಬನ್ ಡೆವಲಪ್ಮೆಂಟ್ ಇತ್ತು. ಬೇರೆ ಪಂಚಾಯತಿಗಳು ಇವ್ರಿಗೆಲ್ಲ ಬೇರೆ ಒಂದಿತ್ತು. ಸೊ ಅಂತ ಸಂದರ್ಭಕ್ಕೆ ನಾವು ಬಹಳ ದೂರ ಆಲೋಚನೆ ಮಾಡಿ ಅದನ್ನ ಹೇಳ್ತಾ ಇದೀವಿ ಅಷ್ಟೇ. ಸರ್, ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿ ಅಷ್ಟು ಬುದ್ಧಿವಂತ ಅಲ್ಲ. ಆದರೆ ನಾನು ಹೇಳಕ್ಕೇನಿಲ್ಲ, ನೀವು ಅತಿ ಬುದ್ಧಿವಂತ, ಅಷ್ಟು ಬುದ್ಧಿವಂತ ಅಲ್ಲ. ನಾನೇನು ಹೇಳಿದ್ದು ಅಂದ್ರೆ ಇಲ್ಲಿ ಪ್ರೊವಿಷನು ಎಕ್ಸಿಕ್ಯೂಟಿವ್ ಚೇರ್ಮನ್ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಪ್ರೊವಿಷನ್ ಮಾಡಿದ್ದಾರೆ. ಸರಿ, ಆರ್ ಅಂತ ಹಾಕಿರೋದ್ರಲ್ಲಿ ಅಲ್ಲಲ್ಲ, ಯಾಕೆ ಪ್ರಾಬ್ಲಮ್? ಮಿನಿಸ್ಟರ್ ಯಾವಾಗ ಇಲ್ಲ ಆಗ ಮೆನ್ಷನ್ ಮಾಡಲಿ. ವೆನ್ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಇಸ್ ನಾಟ್ ದೇರ್, CM ಪಾಯಿಂಟ್ ಅಷ್ಟನ್ನು ಮಾಡ್ಕೊಂಡು ನಿಮ್ದೊಂದು ಸರ್ಕಾರ ಬರ್ತದೆ ಅನ್ಕೊಳ್ಳಿ, ಇಲ್ಲ ನಮ್ಮ ಸರ್ಕಾರನೇ ಬರ್ತದೆ. ಬೆಂಗಳೂರು ಸಿಟಿಯಿಂದ ಯಾರು ಗೆಲ್ಲಲ್ಲ ಅನ್ಕೊಳ್ಳಿ. ಯಾರು ಗೆಲ್ಲಲ್ಲ ಬೆಂಗಳೂರು ಸಿಟಿಯಿಂದ. ಹೈದರಾಬಾದ್ ಏನಾಗಿದೆ ಗೊತ್ತಾ? No, Congress government is there. Not even a single fellow of Congress fellow has won from Hyderabad city. What to do now? ಏನು ಅದಕ್ಕೇನು ಬೇರೆ ಮಿನಿಸ್ಟರ್ ಮಾಡಿ ಅಂತ ಆಗ್ತಾರಲ್ಲ. Then that is what someone